ವೇದಾಂತ ಗುರುಗಳೇ ಹೇಳಿ ಗುರುಗಳೇ. ವೇದ ಎಲ್ಲರೂ ಏನೋ ಹೇಳೋಗಿದ್ದಾರೆ, ಬಟ್ ನಾನು ಅದನ್ನ ಬೇರೆ ರೀತಿ ಹೇಳ್ತೀನಿ. ಮನಸ್ಸಿನ ಶ್ರೀಮಂತಿಕೆಯೇ ಪ್ರಪಂಚದ ವಿಶ್ವದ ಎಲ್ಲ ಶ್ರೀಮಂತಿಕೆಯ ಮೂಲ. ಮನಸ್ಸಿನ ಶ್ರೀಮಂತಿಕೆಯನ್ನು ನಾವು ಜಾಸ್ತಿ ಮಾಡ್ಕೋಬೇಕು ಅಂದರೆ ಮನಸ್ಸನ್ನು ಶುದ್ಧ ಮಾಡ್ಕೋಬೇಕು. ಅದನ್ನು ಶುದ್ಧ ಮಾಡ್ಕೊಳ್ಳೋದಕ್ಕೆ ನಾನು ಕಂಡುಕೊಂಡಿರುವಂಥ ಒಂದೇ ಒಂದು ಜಾಗ ಅಂದರೆ www.dhamma.org ಅನ್ನೋ ಒಂದು ಧ್ಯಾನ ಸಂಸ್ಥೆ. ಅಲ್ಲಿ ಉಚಿತವಾಗಿ 10 ದಿನಗಳ ವಿಪಸ್ಸನ ಮತ್ತು ಆನಾಪಾನ ಧ್ಯಾನದ ಶಿಬಿರಗಳನ್ನು ಅಲ್ಲಿ ನಡೆಸ್ತಾರೆ. ದಯವಿಟ್ಟು ನಮ್ಮ ಸುತ್ತಮುತ್ತ ಇರುವ ಎಲ್ಲ ಪರಿಸರ ಪ್ರೇಮಿ ಮನಸ್ಸುಗಳು, ಇವೆಲ್ಲ ಸ್ವಚ್ಛ ಮನಸ್ಸುಗಳು, ಮುಗ್ಧ ಮನಸ್ಸುಗಳು, ಇವು ಇನ್ನೂ ಶುದ್ಧ ಆಗಬೇಕು, ಇನ್ನೂ ಮಾನವೀಯತೆಗೆ ಬರಬೇಕು ಅಂತ ನನ್ನ ಒಂದು ಕಳಕಳೆಯ ಮನವಿ. ಎಲ್ಲರೂ ಕೂಡ ಧ್ಯಾನಕ್ಕೆ ಬನ್ನಿ. ಧ್ಯಾನವೇ ಮನುಷ್ಯತ್ವದ ಮಾನವೀಯತೆಯ ಮೂಲ. ಧನ್ಯವಾದಗಳು. ವೇದಮೂರ್ತಿ ಅಂತ ಇವರು. ಪರಿಸರಕ್ಕಾಗಿ ನಾನು ಯಾವಾಗಲೂ ಹೇಳ್ತಾ ಇರ್ತೀನಿ, ಪರಿಸರಕ್ಕೆ ನಾವು ಒಂದು ಚೂರು ಕೊಟ್ಟರೆ ಅದು ಅಗಾಧವಾಗಿ ತಿರುಗಿಸಿ ಕೊಡುತ್ತೆ ಅಂತ. ಅದಕ್ಕೆ ಉದಾಹರಣೆ ನನಗೆ ಇವತ್ತು ವೇದಮೂರ್ತಿ ಸಿಕ್ಕಿರೋದು. ಅವ್ರು ನನ್ನ ಮನೆಗೆ ಕರ್ಕೊಂಡು ಬಂದು ತಿಂಡಿ ಕೊಟ್ಟು ಆತಿಥ್ಯ ಮಾಡಿ ಒಂದೊಳ್ಳೆ ಪುಸ್ತಕ ಕೊಟ್ಟಿದ್ದಾರೆ. ಈ ಪುಸ್ತಕ ಎಲ್ಲರ ಮನೆಯಲ್ಲೂ ಇರಬೇಕು, ಒಂದೊಳ್ಳೆ ಜ್ಞಾನದ ಪುಸ್ತಕ. ಹೇಳಿ ವೇದಮೂರ್ತಿಗಳೇ, ಅದು ಪುಸ್ತಕ ತೋರಿಸಿ. ಇದು ಪುಸ್ತಕ ಬಂದು ನಾವು ಭಾರತದ ಮುಂಚೆ ಇದ್ದ ಹೆಸರು ಅಂತ ನಿಮ್ಗೆ ಎಲ್ಲರಿಗೂ ಗೊತ್ತಿರ್ಬೋದು. ಅಂದ್ರೆ ಭಾರತಕ್ಕೆ ಒಂದು ಹೆಸರು ಹೇಳ್ತೀವಿ ನಾವು. ನಮ್ಮ ಹಿಂದೂ ಸಂಪ್ರದಾಯಗಳಾಗ್ಬೋದು, ಮತ್ತೆ ಬ್ರಾಹ್ಮಣ ಸಂಪ್ರದಾಯ, ಬುದ್ಧ ಸಂಪ್ರದಾಯ ಎಲ್ಲರೂ ನಾವು ಮಂತ್ರ ಹೇಳ್ತೀವಿ ನೋಡಿ. ಭರತ ಖಂಡೆ ಜಂಬೂ ದ್ವೀಪೆ ಅಂತ ಒಂದು ಮಂತ್ರ ಇದೆ ನಮ್ಮ ಸಂಸ್ಕೃತ. ಗೊತ್ತಾ ನಿಮ್ಗೆ? ಜಂಬೂ ದ್ವೀಪ ಅಂದ್ರೆ ಭಾರತ ಒಂದೇ ಅಲ್ಲ, ಭೂಮಿ. ಇಡೀ ಭೂಮಿ ಸುತ್ತ ನೀರಿರುತ್ತೆ. ಆ ಭೂಮಿ ಒಂದು ಭಾಗ ಇದೆ, ಇಡೀ ವಿಶ್ವದ ಒಂದು ಭಾಗ ಭೂಮಿ. ಆ ಭೂಮಿನ ನಾವು ಜಂಬೂ ದ್ವೀಪ ಅಂತ ಕರಿತೀವಿ. ಆ ಜಂಬೂ ದ್ವೀಪ ಭೂಮಿ ಇದೆಯಲ್ಲ, ಪೂರ್ತಿ ಭೂಮಿ. ಇಟ್ಸ್ ನಾಟ್ ಅಬೌಟ್ ಇಂಡಿಯಾ, ಆಫ್ರಿಕಾ, ಅಮೆರಿಕಾ ಅಲ್ಲ. ಇಟ್ಸ್ ಎಂಟೈರ್ ಅರ್ತ್ ಮಾಸ್. ಅದರ ಗುರುಗಳು ಅಂತ ಒಬ್ರು ಇದ್ದಾರೆ, ವಿಶ್ವಗುರು ಅಂತ ಕರಿತೀವಿ ಅವ್ರನ್ನ. ನಮ್ಮ ಕುವೆಂಪು ಅವರ ವಿಶ್ವಮಾನವರ ಬಗ್ಗೆ ಕೇಳಿದ್ವಿ. ಕುವೆಂಪು ಅವ್ರ ವಿಶ್ವಮಾನವ ಸಂದೇಶ, ಮತ್ತೆ ಕುವೆಂಪು ಅವರು ಬರೆದಿರೋಂತಹ ಓ ನನ್ನ ಚೇತನ ಹಾಗೂ ನಿಯನಿಕೇತನ, ಅದರ ಮೂಲದ ಅರ್ಥ, ವಿಶ್ವಮಾನವಾದ ಮೂಲದ ಅರ್ಥ ಗೌತಮ ಸಿದ್ಧಾರ್ಥ, ಮಹಾನ್ ಜ್ಞಾನಿ ಮತ್ತೆ ಬುದ್ಧ. ಈ ಬುದ್ಧರ ಭೂಮಿ ನನ್ನ ದೇಶ ಭಾರತ. ಬುದ್ಧ ಅಂತ ಅಂದ್ರೆ ಅದು ಬುದ್ಧಿಸಮ್ ಅಲ್ಲ, ಬುದ್ಧಿಸ್ಟ್ ಅಲ್ಲ. ಬುದ್ಧ ಅಂದ್ರೆ ಅವೇಕಂಡ್, ಇಟ್ಸ್ ಎ ಸ್ಟೇಟ್ ಆಫ್ ಮೈಂಡ್. ಅದರ ಮೂಲವಾಗಿ ಇಡೀ ಭಾರತದ ಇತಿಹಾಸದ ಬಗ್ಗೆ ಇರುವಂತಹ ಒಂದು ಪುಸ್ತಕ ಇದು. ಸಮ್ಮ ಸಂಬುದ್ಧ ಮತ್ತೆ ಜಂಬೂ ದ್ವೀಪ. ಸಮ್ಮ ಸಂಬುದ್ಧ ಅಂದ್ರೆ ಬೇರೆ ಏನೂ ಅಲ್ಲ, ವಿಶ್ವಮಾನವ. ವಿಶ್ವಮಾನವ ಮೀನ್ಸ್ ಸಮ್ಮ ಸಂಬುದ್ಧ. ಈ ಪುಸ್ತಕದಲ್ಲಿ ಜೀವನದ ಸಾರಾಂಶನೇ ಅಡಗಿದೆ. ಒಂದು ಇದೆ, ಮನುಷ್ಯನ ಜೀವನಕ್ಕೆ ಬೇಕಾದ ಒಂದು ಇದೆ, ಅವಶ್ಯಕತೆ ಇರ್ತಕ್ಕಂತ ಅಮೂಲ್ಯವಾದ ಪುಸ್ತಕ ನನಗೆ ಕೊಟ್ಟಿದ್ದಾರೆ. ಅದರಲ್ಲೂ ಭಾರತೀಯರು ಈ ಪುಸ್ತಕವನ್ನ ಓದಿದ್ರೆ ಅವ್ರು ಆಲ್ರೆಡಿ ಪ್ರಕೃತಿ ಪ್ರೇಮಿಗಳು, ಮುಗ್ಧ ಮನಸ್ಥಿತಿ ಇದ್ರೆ ಅವ್ರು 3 ದಿನ ಅಳೋದು ಗ್ಯಾರಂಟಿ ಅಂತ ನಾನು ಹೇಳ್ತಾ ಇದ್ದೀನಿ. ಧನ್ಯವಾದಗಳು. ನನಗೂ ಅಳು ಅಂತ ಕೊಡ್ತಾ ಇದ್ದಾರೆ. ಅಲ್ಲೊಂದು ಮೆಸೇಜ್ ಓದ್ಬಿಡಿ. ಮೆಸೇಜ್ ಬರ್ಕೊಟ್ಟಿದ್ದಾರೆ ನನಗೆ. ಮನಸ್ಸಿನ ಶ್ರೀಮಂತಿಕೆಯೇ ವಿಶ್ವದ ಉಳಿದ ಎಲ್ಲ ಶ್ರೀಮಂತಿಕೆಯ ಮೂಲ. ಮನಸ್ಸಿನ ಶುದ್ಧತೆಗೆ www.dhamma.org. ಇಂತಿ ನಿಮ್ಮ ಪ್ರೀತಿಯ ವೇದಮೂರ್ತಿಗಳು. ಅವ್ರ ವೈಫ್ ಇವರು ನಾಗಶ್ರೀ ಅಂತ. ತುಂಬ ಖುಷಿ ಆಯಿತು ಇವತ್ತು ಅವ್ರ ಮನೆಗೆ ಭೇಟಿ ನೀಡಿದ್ದು. ಬರಲಿಲ್ಲ ಅಂದಿದ್ರೆ ಮಿಸ್ ಮಾಡ್ಕೊಳ್ತಿದ್ದೆ. ಮತ್ತೆ ಹೇಳ್ತಾ ಇದ್ದೀನಿ. ಥ್ಯಾಂಕ್ ಯು.